ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಎಲ್ಲ ಹೋಗ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ. ಹೇಳ್ತೀನಿ ಬನ್ನಿ ಫ್ರೆಂಡ್ಸ್. ನಾವು ನಮ್ಮ ಮಾವನ ಊರಿಗೆ ಹೋಗ್ತಾ ಇದ್ದೀವಿ. ಗೃಹ ಪ್ರವೇಶ ಇದೆ, ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಇವಾಗ ಲಗ್ಗೆರಿನಲ್ಲಿ ಬಸ್ ಹತ್ತಿದ್ವಿ, ಜಾಲಹಳ್ಳಿ ಕ್ರಾಸ್ಗೆ ಹೋಗೋಣ ಅಂತ. ಹಸ್ಬೆಂಡ್ ಕೂಡ ಇರಲಿಲ್ಲ ಅಲ್ವಾ, ಅಯ್ಯಪ್ಪ ಸ್ವಾಮಿಗೆ ಹೋಗಿದ್ರು. ಸೊ ನಾನೇ ಮಕ್ಕಳು ಕರ್ಕೊಂಡು ಬಸ್ಸಲ್ಲಿ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಹೋಗಲೇಬೇಕು, ಬೇರೆ ಯಾರೂ ಅಲ್ಲ, ನಮ್ಮ ಹತ್ರದವರೇ, ನಮ್ಮ ಅಮ್ಮ ಇದ್ದಾರಲ್ಲ, ಅವರ ಅಣ್ಣನ ಮನೆಯದು ಗೃಹ ಪ್ರವೇಶ ಇರೋದು. ಸೊ ಹೋಗೋಣ ಅಂತ ಇವಾಗ ಬಸ್ ಹತ್ಕೊಂಡು ಕೂತ್ಕೊಂಡ್ವಿ. ಇವರು ಆಡ್ತಾರೆ ಬಸ್ನಲ್ಲೂ ಸುಮ್ಮನೆ ಇರೋಂಗಿಲ್ಲ. ನೋಡಿ ಇಲ್ಲಿ ಏನೇನೋ ಹಾಡುಗಳೆಲ್ಲ ಹೇಳ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಕೂತ್ಕೊಂಡಿದ್ದಾರೆ. ಅಲ್ಲಿಂದ ನೆಕ್ಸ್ಟು ಜಾಲಹಳ್ಳಿ ಕ್ರಾಸ್ಗೆ ಬಂದ್ವಿ. ಅಲ್ಲಂತೂ ಬಸ್ಸೇ ಬರಲಿಲ್ಲ. ಒಂದು 10 ನಿಮಿಷ ವೆಯ್ಟ್ ಮಾಡಿ ಸಾಕಾಯಿತು. ಆ್ಯಕ್ಚುಲಿ ಇವತ್ತು ಸಂಡೇ, ಸಾಟರ್ಡೆ ಆಗಿದ್ರೆ ಬಸ್ಸಿಗೆ ಹತ್ತೋದಕ್ಕೆ ಕಷ್ಟ ಆಗ್ತಿತ್ತು ಸ್ವಲ್ಪ. ಸೊ ಫೈನಲಿ ವೆಯ್ಟ್ ಮಾಡಿದ ಮೇಲೆ ಒಂದು ದೂರದಲ್ಲಿ ಒಂದು ಬಸ್ ಬರ್ತಾ ಇರೋದು ಕಾಣಿಸ್ತು, ಹಾಸನ ಬಸ್ಸು. ನೋಡೋಣ ರಶ್ ಇದೆಯೋ ಇಲ್ವೋ ಅಂತ ಹೋದ್ವಿ. ಸೀಟೆಲ್ಲ ಇತ್ತು, ಸೊ ಬಸ್ಗೂ ಕೂಡ ಹತ್ಕೊಂಡ್ವಿ. ಫ್ರಂಟಲ್ಲೇ ನಮಗೆ ಸೀಟ್ ಸಿಕ್ತು, ಒಂದೇ ಕಡೆ ಸಿಕ್ತು. ಸೊ ವಿ ಆರ್ ಹ್ಯಾಪಿ, ಕೂತ್ಕೊಂಡ್ವಿ. ಇವಾಗ ಹೆಂಗಿದ್ರೂ ಬಸ್ ಚಾರ್ಜ್ ಏನಿಲ್ಲ, ಫ್ರೀ ಟಿಕೆಟ್ ಅಲ್ವಾ. ಸೊ ನನಗೆ ಮತ್ತು ನನ್ನ ದೊಡ್ಡ ಮಗಳಿಗೆ ಮಾತ್ರ ಟಿಕೆಟ್ ಕೊಟ್ಟರು. ಚಿಕ್ಕವಳಿನೂ 6 ಇಯರ್ ಕಂಪ್ಲೀಟ್ ಆಗಿಲ್ವಲ್ಲ, ಸೊ ಅವಳಿಗೇನು ಬೇಡ ಅಂತ ಹೇಳಿದರು. ಬಸ್ಸಲ್ಲೂ ಕೂಡ ಇವರಿಬ್ಬರು ಸುಮ್ಮನೆ ಇರೋಂಗಿಲ್ಲ. ನೋಡಿ ಹೆಂಗೆ ಆಡ್ತಾಯಿದ್ದಾರೆ ಅಂತ. ಅವರಿಗೊಂಥರ ಖುಷಿ, ಮನೆಯಿಂದ ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗ್ತಾಯಿದ್ದೀನಿ ಅಂತ ಖುಷಿ ಅವರಿಗೆ. ಊರಿಗೆ ಹೋಗೋವರೆಗೂ ಬರೀ ಇವ್ರ ಆಟಗಳನ್ನೇ ನೋಡಿ ನನಗೆ ಸಾಕಾಗೋಯಿತು. ನೋಡಿ ಇವಾಗ ಒಂದು ಪೋಸ್ ಕೊಡ್ತಾರೆ. ವಿಡಿಯೋ ಮಾಡ್ತಾಯಿದ್ನಿ ಅಂದರೆ ಸಾಕು ಪೋಸ್. ನನಗೂ ನೋಡಿ ಸಾಕಾಗಿ ಬೈದ್ಬಿಟ್ಟೆ, ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ ಅಂತ. ನೋಡಿ ಹೆಂಗೆ ಕೂತ್ಕೊಂಡಿದ್ದಾರೆ ನೋಡಿ, ಇಲ್ಲಿ ಬಾಯಿ ಮೇಲೆ ಬೆರಳಿಡ್ಕೊಂಡು ಡ್ರಾಮಾ ಮಾಡೋದು, ಬರೀ ಇದ್ದೇ ಆಯಿತು. ಆಮೇಲೆ ಸೈಡಲ್ಲಿರೋ ವ್ಯೂಸ್ ಎಲ್ಲ ನೋಡ್ತಾ ಇದ್ವಿ. ಮಧ್ಯದಲ್ಲಿ ಬೆಟ್ಟ ಗುಡ್ಡಗಳು, ಗ್ರೀನರಿ, ಅಡಿಕೆ ತೋಟ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ಅಷ್ಟರಲ್ಲೇ 2 ಗಂಟೆ ಆಗಿತ್ತಲ್ವ. ಸೊ ಲಂಚ್ಗೆ ಅಂತ ಯಡಿಯೂರ ಹತ್ರ ಬಸ್ನ ಸ್ಟಾಪ್ ಮಾಡಿದರು. ನೋಡಿ ಏನಾದರೂ ಊಟ ತರೋಣ ಅಂತ ಹೋದೆ. ನಮ್ಗೆ ಊಟ ಬೇಡ, ನನಗೆ ಚಿಪ್ಸ್ ಬೇಕು, ಅದು ಬೇಕು, ಇದು ಬೇಕು ಅಂದರು. ಸೊ ನಾನು ಒಂದು ಟೊಮೊಟೊ ಬಾತ್ ತೊಗೊಂಡು, ಮಕ್ಕಳಿಗೆ ಚಿಪ್ಸು ತೊಗೊಂಡು, ಹಾಗೆ ಒಂದು ವಡೆ ಕೂಡ ತೊಗೊಂಡು ಬಂದೆ. ಸೈಡಲ್ಲಿ ಬಟಾಣಿ ಕೂಡ ಬೇಕು ಅಂದರು, ಅದನ್ನು ಕೂಡ ತೊಗೊಂಡು ಬಂದೆ. ಸೊ 3 ಜನನೂ ಕೂತ್ಕೊಂಡು ಮೊದಲು ಊಟನ ಮಾಡ್ಕೊಂಡ್ವಿ. ಅವ್ರಿಗೂ ತಿನ್ನಿಸಿ ನಾನು ಸ್ವಲ್ಪ ಊಟ ತಿಂದ್ಕೊಂಡೆ. ಆಮೇಲೆ ಇವರು ಚಿಪ್ಸ್ ಮೇಯೋದಕ್ಕೆ ಸ್ಟಾರ್ಟ್ ಮಾಡಿದರು. ಊಟ ಬೇಕಾಗಿಲ್ಲ ಅವರಿಗೆ, ಬರೀ ಇಂಥ ಐಟಮ್ಸ್ ಆದರೆ ಚೆನ್ನಾಗಿ ಒಳಗಡೆ ಹೋಗುತ್ತೆ. ನೆಕ್ಸ್ಟು ಬಟಾಣಿ ತಂದಿದ್ರಲ್ಲ, ಅದನ್ನು ಕೂಡ ತಿಂದ್ವಿ. ಮೊದಲೇ ಗ್ಯಾಸ್ಟ್ರಿಕ್ ಸ್ವಲ್ಪ ಅಲ್ವಾ, ಹಂಗಾಗಿ ಅರ್ಧ ತಿಂದು ಅರ್ಧನ ಹಾಗೆ ಎತ್ತಿಕ್ಕಿದ್ವಿ. ಅಷ್ಟರಲ್ಲೇ ನೆಕ್ಸ್ಟು ಟೋಲ್ ಬಂತು. ನಾವು ಬೆಂಗಳೂರಲ್ಲಿ ಬಸ್ ಹತ್ತಿದ್ರೆ, ನಾವು ಶಾಂತಿಗ್ರಾಮ ಹೋಗ್ತಾ ಇರೋದು ಇವಾಗ. ಅಲ್ಲಿ ರೀಚ್ ಆಗೋ ಅಷ್ಟರಲ್ಲಿ 4 ಟೋಲ್ ಸಿಗುತ್ತೆ. ಸೊ ಟೋಲ್ ಕ್ರಾಸ್ ಮಾಡ್ಕೊಂಡು ಎಲ್ಲ ಮುಗಿಸಿ ನೋಡಿ ಬಂದ್ವಿ. ಇದು ಯಾವ ಊರು ಗೊತ್ತಾ? ನಮ್ಮೂರು ಚನ್ನರಾಯಪಟ್ಟಣ. ನೋಡಿ ಹೇಗಿದೆ ಅಂತ ನಮ್ಮೂರು ಇಲ್ಲಿಂದ ಜಸ್ಟ್ 12 ಕಿಲೋಮೀಟರ್ಸ್ ಅಷ್ಟೇ ಆಗೋದು. ಬಟ್ ನಾವು ಇವತ್ತು ನಮ್ಮೂರಿಗೆ ಹೋಗ್ತಾ ಇಲ್ಲ, ನಮ್ಮ ಮಾಮನ ಊರಿಗೆ ಹೋಗ್ತಾ ಇದ್ದೀವಿ. ಅದು ಬಂದುಬಿಟ್ಟು ಶಾಂತಿಗ್ರಾಮದ ಹತ್ರ ಯೋಗಿಹಳ್ಳಿ ಅಂತ, ಹಾಸನ ಡಿಸ್ಟಿಕ್ಕು ದುದ್ದ ಹೋಬಳಿಗೆ ಸೇರಿಕೊಳ್ಳುತ್ತೆ. ಅಲ್ಲಿ ನಮ್ಮ ಮಾವನ ಮಗ ಗೃಹ ಪ್ರವೇಶ ಮಾಡ್ತಾಯಿದ್ದಾರೆ, ಮನೆ ಕಟ್ಟಿದ್ದಾರೆ, ನ್ಯೂ ಹೋಮು, ತುಂಬ ಚೆನ್ನಾಗಿದೆ. ತೋರಿಸ್ತೀನಿ ಬನ್ನಿ. ಇದು ಚನ್ನರಾಯಪಟ್ಟಣ ಬಸ್ ಸ್ಟಾಪ್ ಆಯಿತಾ. ನಾನು ಸ್ಕೂಲ್ಗೆ ಬಂದು ಹೋಗ್ತಿದ್ದೆಲ್ಲ ಇಲ್ಲೇ, ನಾನು ಓದಿ ಬೆಳೆದ ಊರು ಇದು. ತುಂಬ ಖುಷಿಯಾಯಿತು. ನಮ್ಮೂರು ಬಸ್ ಕೂಡ ಅಲ್ಲೇ ಆ ಕಡೆ ಸೈಡ್ ನಿಲ್ಲೋದು. ಅಲ್ಲಿಂದ ಬಂದ್ವಿ. ನೋಡಿ ಇಲ್ಲಿ ಸ್ಕೂಲ್ ಕಾಣಿಸ್ತಾ ಇದೆಯಲ್ಲ, ನವೋದಯ ಸ್ಕೂಲ್, ಅದು ನಾನು ಓದಿದ್ದು ಅದೇ ಸ್ಕೂಲ್ನಲ್ಲಿ. ಅಲ್ಲಿಂದ ಹಳೆ ಬಸ್ ಸ್ಟಾಪ್ಗೆ ಬಂದ್ವಿ. ಇದೊಂದು ಹಳೆ ಬಸ್ ಸ್ಟಾಪ್ ಅಂತ. ಇಲ್ಲಿಂದ ನಮ್ಮೂರಿಗೆ ಹೋಗೋದಕ್ಕೆ ಹತ್ರ ಆಗುತ್ತೆ, ಆಟೋಗಳು ಎಲ್ಲ ವ್ಯವಸ್ಥೆ ಇದೆ. ನೋಡಿ ನಮ್ಮೂರಲ್ಲೊಂದು ಆಂಜನೇಯ ಸ್ವಾಮಿ ಟೆಂಪಲ್ ಇದೆ, ತುಂಬ ಫೇಮಸ್ಸು. ಅಲ್ಲಿಂದ ಬಂದ್ವಿ. ನೆಕ್ಸ್ಟು ನೋಡಿ ಇಲ್ಲಿ ಶಾಂತಿಗ್ರಾಮ ಹೋಗೋ ಅಂತಿವಿನಲ್ಲಿ ಕೃಷಿ ಕಾಲೇಜ್ ಕೂಡ ಇದೆ. ನೋಡಿ ಇವಾಗ ಹತ್ರ ಶಾಂತಿಗ್ರಾಮ ಬಂದ್ವಿ. ಇನ್ನೇನು ಸಿಕ್ತು ಬಸ್ ಸ್ಟಾಪು. ಸೊ ಬಸ್ ಕೂಡ ಇಳಿಯೋ ಅಷ್ಟರಲ್ಲಿ ಒಂದು ಟೋಲ್ ಬಂತು. ಈ ಟೋಲ್ ಕ್ರಾಸ್ ಮಾಡಿದರೆ ನೆಕ್ಸ್ಟ್ ಬಸ್ ಸ್ಟಾಪ್ ಇರೋದು. ಇಳ್ಕೊಂಡ್ವಿ. ನನ್ನ ತಮ್ಮ ಕೂಡ ಬಂದು ವೆಯ್ಟ್ ಮಾಡ್ತಾಯಿದ್ದ. ಇಲ್ಲಿಂದ ಒಂದು 5 ಕಿಲೋಮೀಟರ್ಸ್ ಆಗುತ್ತೆ ಅವರವರು. ಸೊ ಕರ್ಕೊಂಡೋಗೋದಕ್ಕೆ ಅಂತ ಬಂದಿದ್ದ. ಎಲ್ಲರೂ ಕೂಡ ಬೈಕ್ನ ಹತ್ಕೊಂಡ್ವಿ. ಸೊ ಇವಾಗ ಯೋಗಿಹಳ್ಳಿಗೆ ಹೋಗೋಣ ಅಂತ ಹೊರಟ್ವಿ. ಇವನು ನನ್ನ ತಮ್ಮ ಆಕಾಶ್ ಅಂತ, ಇಲ್ಲೇ ಬ್ಯಾಂಗ್ಳೂರಲ್ಲೇ ಇರೋದು ಇವರು ಕೂಡ. ಇವರು ನಿನ್ನೆನೇ ಹೋಗಿದ್ರು ಎಲ್ಲರೂ ಕೂಡ, ನಾನೇ ಸ್ವಲ್ಪ ಲೇಟಾಗಿ ಹೋಗ್ತಾ ಇರೋದು. ಬನ್ನಿ ಹೋಗೋಣ ಅಂದಿವಿ, ಹೇಗಿದೆ ಅಂತ ತೋರಿಸ್ತೀನಿ. ಅಲ್ಲೇ ಒಂದು ಬೇಕ್ರಿನಲ್ಲಿ ಏನಾದರೂ ಸ್ವಲ್ಪ ಸ್ವೀಟು ತೊಗೊಂಡು ಹೋಗೋಣ ಅಂತ ಸ್ಟಾಪ್ ಮಾಡಿದೆ. ಸ್ವಲ್ಪ ಸ್ವೀಟ್ಸ್ ಎಲ್ಲ ತೊಗೊಂಡು
ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ನೋಡಿ, ಆನ್ ದಿ ವೇನಲ್ಲಿ ಶಾಂತಿಗ್ರಾಮ ಕೆರೆ ಎಷ್ಟು ದೊಡ್ಡದಿದೆ ಗೊತ್ತಾ ಇದು. ಶಾಂತಿಗ್ರಾಮಕ್ಕೆ ಆ್ಯಕ್ಚುಲಿ ಹಳೆ ಇತಿಹಾಸನೇ ಇದೆ. ನೋಡಿ, ಈ ಕಡೆ ದೊಡ್ಡ ಕೆರೆ ಇದೆ, ಈ ಕಡೆ ಫುಲ್ಲು ಖಾಲಿ ಜಾಗ. ಒಂಥರ ಚೆನ್ನಾಗಿದೆ ಪ್ಲೇಸ್ ಇದು. ನೀರು ಇನ್ನೂ ತುಂಬುತ್ತೆ ಇದು. ಇವಾಗ ಸ್ವಲ್ಪ ಪರವಾಗಿಲ್ಲ, ನೀರಿತ್ತು. ತುಂಬ ಮಳೆ ಬಂದರೆ ಫುಲ್ಲು ನೀರಿರುತ್ತೆ ಇನ್ನೂ ಕೂಡ ಇಲ್ಲಿ. ಏರಿ ಮೇಲ್ಗಡೆ ಹೊರಟ್ವಿ. ಏರಿ ಎಲ್ಲ ಕ್ರಾಸ್ ಮಾಡಿಕೊಂಡು ಹತ್ತತ್ರ ಊರ ಕಡೆ ಬಂದ್ವಿ. ತೆಂಗಿನ ತೋಟ ಎಲ್ಲ ಸಿಗ್ತಾಯಿದೆ. ಈ ಕಡೆ ಸ್ವಲ್ಪ ಹಂಗೆ ಹೋದರೆ ನಮ್ಮ ಮಾವ ಅವ್ರದ್ದು ತೋಟ ಎಲ್ಲ ಅಲ್ಲೇ ಇರೋದು. ಆ್ಯಕ್ಚುಲಿ ಇದು ಬಂದ್ಬಿಟ್ಟು ನಮ್ಮ ಅಜ್ಜಿ ಊರು, ಅಂದರೆ ನಮ್ಮ ಅಮ್ಮನ ತವರೂರು. ಸೊ ನಾವೆಲ್ಲ ಹುಟ್ಟಿ ಬೆಳೆದಿದ್ದೆಲ್ಲ ಇದೇ ಊರಿನಲ್ಲೇ. ಅವಾಗಿನ್ನೂ ಚಿಕ್ಕವರಲ್ವ, ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ಸೊ ತುಂಬ ದಿನಗಳ ನಂತರ ಹೋಗ್ತಾ ಇದ್ದೀವಿ. ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ದೊಡ್ಡ ಮನೆ, ಅದೇ ಇವಾಗ ಕಟ್ಟಿರೋದು ನ್ಯೂ ಹೋಮು. ಅದನ್ನು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ನೋಡಿ, ಅದೇ ಹೋಮು. ಇವಾಗ ಸದ್ಯಕ್ಕೆ ಇದೇ ಮನೇಲಿರೋದು. ಇದೇ ಹಳೆ ಮನೆ, ನಾವೆಲ್ಲರೂ ಹುಟ್ಟಿ ಬೆಳೆದು ಮನೆ ಇದು. ತುಂಬ ಖುಷಿಯಾಯಿತು ಬಂದಿದ್ದು. ಇದು ನಮ್ಮ ಇವತ್ತಿನ ಮಿನಿ ವ್ಲಾಗ್ ಆಗಿತ್ತು. ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಲೈಕು ಕಮೆಂಟ್ ಮೂಲಕ ತಿಳಿಸಿ. ಇನ್ನೂ ಯಾರಾದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಬೆಲ್ಲೈಕನ್ ಹತ್ರ ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮನೆಯದು ಗೃಹ ಪ್ರವೇಶ ಎಲ್ಲ ತೋರಿಸ್ತೀನಿ. ಥ್ಯಾಂಕ್ ಯು.